ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಒಂದೇ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡಕ್ಕಾಗತ್ತಾ ಮಾಡಕ್ಕಾಗಲ್ವಾ, ಈ ತರ ನೀವು ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಪ್ರಾಫಿಟ್ ಮಾಡಕ್ಕಾಗತ್ತಾ ಮಾಡಕ್ಕಾಗಲ್ವಾ ಅಂತ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಡಿಸೆಂಬರ್ 1ನೇ ತಾರೀಕಿಂದ ಮತ್ತೆ 12ನೇ ತಾರೀಕುವರೆಗೂ ಎಷ್ಟು ಟ್ರೇಡಿಂಗ್ ಆಪರ್ಚುನಿಟೀಸ್ ಇನ್ ಸ್ವಿಂಗ್ ಟ್ರೇಡಿಂಗ್ ಸಿಂಗಲ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಮಾಡಬಹುದಾಗಿತ್ತು ಅಂತ ತೋರಿಸ್ತೀನಿ. ಸೊ ಇದೆಲ್ಲ ನಾನು ಮೇಲಕ್ಕೆ ಹೋಗಿದ್ದಾದ್ಮೇಲೆ ಅಥವಾ ತಗೊಂಡಿದ್ದಾದ್ಮೇಲೆ ಇಷ್ಟು ಮೇಲಕ್ಕೆ ಹೋದಾಗ ನಾನು ಮೆನ್ಷನ್ ಮಾಡಿದ್ದೀನ ಅಥವಾ ತಗೊಂಡಿದ್ದ ದಿನಾನೇ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ದೀನ ಅಂತ ಆಮೇಲೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಯೂಟ್ಯೂಬ್ ಚಾನಲ್ಸ್ ನಾನು ನೋಡಿದ್ದೀನಿ, ಯಾವ ತರ ವಿಡಿಯೋ ಮಾಡ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ತಗೊಬೋದಾಗಿತ್ತು ಅಂತ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾರೆ. ಇಲ್ಲಿ ತಗೊಬೇಕಾಯ್ತು, ತಗೊಂಡಿದ್ದಾದ್ಮೇಲೆ ಇಲ್ಲಿವರೆಗೂ ಹೋಗ್ತಾ ಇತ್ತು, ಯಾವ ಸ್ಟ್ರಾಟಜಿ ಏನು. ಸೊ ಅದಲ್ಲ, ನಾವು ತಗೊಂಡಾಗ ನಾವಲ್ಲಿ ಹೇಳಿದ್ವಾ ಅನ್ನೋದು ಇಂಪಾರ್ಟೆಂಟ್. ನಮ್ಗೆ ಆ ಸ್ಟ್ರಾಟಜಿ ಮೇಲೆ ಅಷ್ಟು ಕನ್ವಿಕ್ಷನ್ ಇದ್ರೆ, ಅಷ್ಟು ನಂಬಿಕೆ ಇದ್ರೆ ತಗೊಂಡಾಗ ನಾವು ಹೇಳಿ ಆಮೇಲೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ತಗೊಂಡಿದ್ದಾದ್ಮೇಲೆ ನಾವು ಹೇಳಲ್ಲ, ಅದು ಮೇಲಕ್ಕೆ ಹೋಗಿದ್ದಾದ್ಮೇಲೆ ನಾವು ಹೇಳ್ತೀವಿ ಅಂದ್ರೆ ಅದು ನಂಬೋ ಅಂತ ವಿಡಿಯೋಸ್ ಅಲ್ಲ. ಸೊ ಫ್ರೆಂಡ್ಸ್, ನೋಡೋಣ ಬನ್ನಿ ಯಾವ್ಯಾವ ಟ್ರೇಡಿಂಗ್ ಆಪರ್ಚುನಿಟೀಸು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಇತ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ನಾನು ಅದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದೆ ಅಂತಾನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಆಪರ್ಚುನಿಟಿ DLF. ನೋಡಿ, ಇಲ್ಲಿ ನಾನು ಡಿಸೆಂಬರ್ 4ನೇ ತಾರೀಕು 650 ರೂಪೀಸ್ ಬುಲ್ಲಿಶ್ ವ್ಯೂ ಅಂತ ಮೆನ್ಷನ್ ಮಾಡಿದೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಇದು ಫ್ರೀ ಟೆಲಿಗ್ರಾಮ್ ಚಾನಲ್, ನೀವು ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಫ್ರೀ ಆಗಿ ನೋಡ್ಬೋದು. ಸೊ 650 ಬೈ ಎಬೋ, ಸ್ಟಾಪ್ ಲಾಸು 625 ಅಥವಾ 624 ಅಂತ ನಾನು ಮೆನ್ಷನ್ ಮಾಡಿದ್ದೆ. ಇದಕ್ಕೆ ನಾನು ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ ಅಂತಂದ್ರೆ ನೋಡಿ, RSI ಎಬೋ 60 ವಿತ್ ಬೋಲಿಂಜರ್ ಬ್ಯಾಂಡ್ ಬೈ. RSI ಇಲ್ಲಿ ಎಬೋ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬೈ ಅಂತಂದ್ರೆ ಏನು ಅಂತಂದ್ರೆ ನೀವು ನನ್ನ ವಾಲ್ಯೂಮ್ 2 ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೋಲಿಂಜರ್ ಬ್ಯಾಂಡ್ ಬೈ ಅಂತಂದ್ರೆ ಏನು ಅಂತ. ಸೊ ನೋಡಿ, ಒಂದೇ ಸೆಟಪ್, ಒಂದೇ ಸ್ಟ್ರಾಟಜಿ. ನಾ ಇಲ್ಲಿ ಬೈ ಮಾಡಿದ್ದೆ 650, ಟಾಪ್ ಲಾಸು 624. ಅದಾದ್ಮೇಲೆ ಇದು ಇವತ್ತು 677 ವರೆಗೂ ಹೋಗಿತ್ತು. ಸೊ 677 ಅಂತಂದ್ರೆ ಆಲ್ಮೋಸ್ಟ್ 1:1 ಟಾರ್ಗೆಟ್ ಆಗಿದೆ. ಅಂದ್ರೆ ನಾವು ಎಷ್ಟು ರಿಸ್ಕ್ ತಗೊಂಡಿದೀವೋ ಅಷ್ಟು ಪ್ರಾಫಿಟ್ ಮೇಲಕ್ಕೆ ಬಂದಿದೆ. ಸೊ ನೆಕ್ಸ್ಟ್ ಸ್ಟಾಕ್ ITC. ನೋಡಿ, ಡಿಸೆಂಬರ್ 1ನೇ ತಾರೀಕು ITC ಬೈ ಬುಲ್ಲಿಶ್ ಎಬೋ 450. ಸೊ 450 ಈ ಪ್ರೈಸ್ ಅಲ್ಲಿ, ಅಂದ್ರೆ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಈ ಕ್ಯಾಂಡಲ್. ಇದು ಅಷ್ಟೇ RSI ಎಬೋ 60, ಬೋಲಿಂಜರ್ ಬ್ಯಾಂಡ್ ಬೈ. RSI ಎಬೋ 60 ಇದೆ. ಸೊ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಬೈ, ಪ್ರೀವಿಯಸ್ ಡೇ ಲೋ, ಸ್ಟಾಪ್ ಲಾಸ್. ಮತ್ತೆ ಇದನ್ನು 465 ಹೈ ಮಾಡಿತ್ತು. ಆಲ್ಮೋಸ್ಟ್ ನಮಗೆ 1:1 ಟಾರ್ಗೆಟ್ ಅಚೀವ್ ಆಗಿದೆ. ಅದಾಗಿದ್ದಾದ್ಮೇಲೆ ಇಲ್ಲಿ ಡೌನ್ ಆಗಿದೆ. ಇಲ್ಲಿ ಡೌನ್ ಆದ್ಮೇಲೆ ನಮಗೆ ಎಕ್ಸಿಟ್ ಕೂಡ ಬಂದಿದೆ. ಸೊ ಎಕ್ಸಿಟ್ ಲೋ ಬ್ರೇಕ್ ಆಗಿಲ್ಲ. ಸೊ ಈ ಲೋ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ 448.5 ಬ್ರೇಕ್ ಆಯ್ತು ಅಂತಂದ್ರೆ ನಾವು 50% ಕ್ವಾಂಟಿಟಿನ ಇಲ್ಲಿ ಬುಕ್ ಮಾಡಿರ್ತೀವಿ, ಮಿಕ್ಕಿದ್ ರಿಮೈನಿಂಗ್ 50% ಕ್ವಾಂಟಿಟಿ ಇಲ್ಲಿ ನಾವು ಎಕ್ಸಿಟ್ ಆಗ್ಬೇಕಾಗುತ್ತೆ. ಈ ಲೋ ಬ್ರೇಕ್ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ಹೋಗುತ್ತೋ ಹೋಗ್ಲಿ ಅಂತ ನಾವು ವೆಯ್ಟ್ ಮಾಡ್ಬೋದು. ನೆಕ್ಸ್ಟ್ IRCTC. ಫ್ರೆಂಡ್ಸ್, ನಾನು ಇದೆಲ್ಲದನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಯಾವತ್ತು ನಾವು ತಗೊಂಡಿದೀವೋ ಅವತ್ತೇ. ನೋಡಿ, ಡಿಸೆಂಬರ್ 6ನೇ ತಾರೀಕು RSI ಎಬೋ 60. ನೋಡಿ, ಇಲ್ಲಿ RSI ಎಬೋ 60 ಇದೆ, ಇಲ್ಲಿ RSI ಎಬೋ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬೈ, ಬೋಲಿಂಜರ್ ಬ್ಯಾಂಡ್ ಬೈ. ಸೊ ಇಲ್ಲಿಂದ 740 ಇಂದ ಆಲ್ಮೋಸ್ಟ್ ಇವತ್ತು 786ಗೆ ಹೋಗಿದೆ. ಸೊ ಇದು ಕೂಡ 1:1 ಟಾರ್ಗೆಟ್ ಅಚೀವ್ ಆಗಿದೆ. ನೆಕ್ಸ್ಟ್ ಎಲ್ಲಿವರೆಗೂ ಬೇಕಾದ್ರೂ ಹೋಗ್ಬೋದು. ನಾವು 1:1 ಅಲ್ಲಿ 50% ಪ್ರಾಫಿಟ್ ನ ಬುಕ್ ಮಾಡಿ, 50% ಕ್ವಾಂಟಿಟಿನ ಬುಕ್ ಮಾಡಿ, ಮಿಕ್ಕಿದ್ದನ್ನ ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡ್ತೀವಿ ಅಂತಂದ್ರೆ ಪೊಟೆನ್ಶಿಯಲ್ ಅದು ಈ ಮಂತ್ ಎಷ್ಟು ಹೋಗುತ್ತೋ ಅಲ್ಲಿವರೆಗೂ ನಾವು ಹೋಲ್ಡ್ ಮಾಡ್ಬೋದು. ಈ ಸ್ಟ್ರಾಟಜಿನ ನಾನು ನಿಮ್ಗೆ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್ ಜಿಂದಾಲ್ ಸ್ಟೀಲ್. ಅಗೈನ್ ನೋಡಿ, ಇಲ್ಲೂ ನಾನು ಯೂಸ್ ಮಾಡಿರೋದು
RSI above 60, Bollinger Band buy. ಇಲ್ಲಿ ಆಲ್ಮೋಸ್ಟ್ 680 ಅಲ್ಲಿ ಬಂದಿದೆ. ಸೊ ನಾನು ಇದು ಐಡೆಂಟಿಫೈ ಮಾಡಿದಾಗ 690 ಇತ್ತು. ಸೊ ಹಾಗಾಗಿ 690 ಅಂತಾನೆ ನಾನು ಮೆನ್ಷನ್ ಮಾಡಿದ್ದೆ. 690 ಬೈ ಮಾಡಿದೀವಿ. 664 ಸ್ಟಾಪ್ ಲಾಸ್. ಇದು ಇವಾಗ 747 ಇದೆ. ಸೊ ಆಲ್ಮೋಸ್ಟ್ 1:2 ಟಾರ್ಗೆಟ್ ಆಗಿದೆ. ಸೊ 1:1 ಅಲ್ಲಿ ನೀವು 50% ಪ್ರಾಫಿಟ್ ಬುಕ್ ಮಾಡಿದ್ರೆ ಮಿಕ್ಕಿದ್ದು ಎಕ್ಸಿಟ್ ಬರೋವರೆಗೂ ನಾವು ಹೋಲ್ಡ್ ಮಾಡ್ಬೋದು. ನೋಡಿ ಇನ್ನೊಂದು ಟ್ರೇಡ್ ಟಾಟಾ ಪವರ್. ಟಾಟಾ ಪವರ್ ಕೂಡ 6ನೇ ತಾರೀಕು ನಾನು ಲೈವ್ ವಿಡಿಯೋದಲ್ಲಿ ಒಂದು ಟಾಟಾ ಪವರ್ ನ ಮೆನ್ಷನ್ ಮಾಡಿದ್ದೆ. ಇದು 294. ಇಲ್ಲೂ ಅಗೈನ್ ನೋಡಿ, ಇಲ್ಲಿ ಮಾರ್ಕ್ ಮಾಡಿದೀನಿ. ಈ ಕ್ಯಾಂಡಲ್ ನೋಡಿ, ಇಲ್ಲಿ ಬೋಲಿಂಜರ್ ಬ್ಯಾಂಡ್ ಬೈ ವಿತ್ RSI 297 ನಾನು ಬೈ ಮಾಡಿರೋ ಪ್ರೈಸು. ನೆಕ್ಸ್ಟ್ ಡೇನೆ 9 to 10% ಅಪ್ ಆಗಿತ್ತು. 332 ಹೋಗಿತ್ತು. ಸೊ ಆಲ್ಮೋಸ್ಟ್ ನಾವು ಎಷ್ಟು ಸ್ಟಾಪ್ ಲಾಸ್ ತಗೊಂಡಿದ್ವೋ ಅಷ್ಟು ಟಾರ್ಗೆಟ್ 1:1 ಟಾರ್ಗೆಟ್ ಆಗಿದೆ. ಅಗೈನ್ ಇದು ಇನ್ನ ಎಕ್ಸಿಟ್ ಬಂದಿಲ್ಲ ಸಿಸ್ಟಮ್ ಪ್ರಕಾರ. ಸೊ 50% ಪ್ರಾಫಿಟ್ ಬುಕ್ ಮಾಡಿ ರಿಮೈನಿಂಗ್ ಇಟ್ಕೊಂಡಿದ್ರೆ ಎಲ್ಲಿ ಎಕ್ಸಿಟ್ ಬರುತ್ತೋ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ನಿನ್ನೆ ರೀಸೆಂಟ್ ಆಗಿ ಪಾಲಿಕ್ಯಾಬ್ ಇಲ್ಲಿ ನಾವು 5610 ಅಂತ ಬೈ ಮಾಡಿದ್ದೆ. ಅಗೈನ್ ಇದು ನೋಡಿ, RSI above 60 ವಿತ್ ಬೋಲಿಂಜರ್ ಬ್ಯಾಂಡ್ ಬೈ. ಇಲ್ಲಿ RSI above 60 ಇದೆ, ಬೋಲಿಂಜರ್ ಬ್ಯಾಂಡ್ 5575. ಸೊ 5610 ರೇಂಜ್ ಅಲ್ಲಿ ನಾವು ಬೈ ಮಾಡಿದ್ವಿ. ಆಲ್ಮೋಸ್ಟ್ 5733ಗೆ ಹೋಗಿದೆ. ಸೊ ಇನ್ನ ಎಕ್ಸಿಟ್ ಆಗಿಲ್ಲ. ಯಾಕೆ ಅಂತಂದ್ರೆ 1:1 ಟಾರ್ಗೆಟ್ ಅಚೀವ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದೆಲ್ಲ ಚಾರ್ಟ್ಸ್ ನಾನು 60 ಮಿನಿಟ್ಸ್ RSI ನ ಯೂಸ್ ಮಾಡಿದೀನಿ, 60 ಮಿನಿಟ್ಸ್ ಟೈಮ್ ಫ್ರೇಮ್ ನ ಯೂಸ್ ಮಾಡಿದೀನಿ, ಮತ್ತೆ ಎಲ್ಲಾನು ಒಂದೇ ಪ್ಯಾಟರ್ನ್ ಅಲ್ಲಿ ಒಂದೇ ಸ್ಟ್ರಾಟಜಿ ಮುಖಾಂತರ ಬೈ ಮಾಡಿದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬೇಕಾಗುತ್ತೆ ಬೈ ತಗೊಳ್ಳೋದಕ್ಕೂ ಮುಂಚೆ. ಏನಪ್ಪಾ ಅಂತ ಅಂದ್ರೆ, RSI ಪ್ರತಿ ಒಂದು ಎಬೋ 60 ಮಿನಿಟ್ಸ್ ಎಬೋ ಬೈ ಬಂದಾಗ ನಾನು ತಗೊಳ್ಳಲ್ಲ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಮ್ಯಾಚ್ ಆಗ್ಬೇಕು. ಕ್ರೈಟೀರಿಯಾ ಮ್ಯಾಚ್ ಆಯ್ತು ಅಂತಂದ್ರೆ ನಾನು ಅದನ್ನ ಬೈ ಮಾಡ್ತೀನಿ. ಸೊ ಇದೆಲ್ಲ ಕ್ರೈಟೀರಿಯಾನು ನಾನು ಯಾವ್ದನ್ನು ಹೈಡ್ ಮಾಡ್ದಿರಾ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ, ನಾನು ಇಲ್ಲಿ ಯಾಕೆ ತಗೊಂಡಿದ್ದೆ, ಯಾಕೆ ಇದು ಇಲ್ಲಿವರೆಗೂ ಹೋಯ್ತು, ಯಾಕೆ ಪ್ರಾಫಿಟ್ ನಾವು ಅಲ್ಲಿ ಬುಕ್ ಮಾಡಬೇಕು, ಆಮೇಲೆ ಎಲ್ಲಿ ಎಕ್ಸಿಟ್ ಆಗಬೇಕು. ಸೊ ಇದನ್ನೆಲ್ಲ ನಾನು ಯಾವ ತರ ಮಾಡ್ತೀನೋ ಅದನ್ನೇ ನಾನು ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಈ ವಿಡಿಯೋ ನೋಡಿ ನೀವು ಈ ಸ್ಟ್ರಾಟಜಿನ ನಾನು ಕಲಿಬೇಕು, ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದೇ ಸ್ಟ್ರಾಟಜಿ, ಯಾವುದೋ 10 ಸ್ಟ್ರಾಟಜಿ ನೀವು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದ್ರಲ್ಲಿ ಬೈ ಬರುತ್ತೆ, ಇನ್ನೊಂದ್ರಲ್ಲಿ ಸೆಲ್ ಬರುತ್ತೆ, ಇನ್ನೊಂದ್ರಲ್ಲಿ ಎಕ್ಸಿಟ್ ಕೊಡುತ್ತೆ, ಇನ್ನೊಂದ್ರಲ್ಲಿ ರಿವರ್ಸಲ್ ಮಾಡುತ್ತೆ, ಇನ್ನೊಂದ್ರಲ್ಲಿ ಏನೋ ಆಗುತ್ತೆ. ಸೊ ಎಲ್ಲದನ್ನು ನಾವು ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೇ ಸ್ಟ್ರಾಟಜಿನ ನೀವು ಫಾಲೋ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಇರುತ್ತೆ, ನೀವು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಈ ಸ್ಟ್ರಾಟಜಿನ ಕಲಿಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ನೇಮ್ಸ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನ ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕು ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜನವರಿ 2024 ಇಂದ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಎನ್ರೋಲ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ನ ಈ ವಿಡಿಯೋದಲ್ಲಿ ಹಾಕಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.